4 ಮಾತ್ರ ಕೊಟ್ಟಾರ ಫ್ರೆಂಡ್ಸ್, ಬರೀ ಮೈಕೈ ನೋವು ಜ್ವರಕ್ಕೆ. ಗೋಬಿ ಬ್ಯಾನ್ ಫ್ರೆಂಡ್ಸ್. 5 ಗಂಟೆಯಲ್ಲಿ ಹೊಟ್ಟೆ ಒಳಗೆ ಹಿಲಿ ಬಿಟ್ಟಂಗೆ ಆಗ್ತಾ ಇತ್ತು. ಟೀನಾ ತಿನ್ನೋದು ಅನ್ಕೊಳ್ತಾ ಇದ್ದೀರಾ? ಅದು ಹೆಂಗಂತ ತೋರಿಸ್ತೀನಿ ಬನ್ನಿ. ಆ ಕಡೆ ಈ ಕಡೆ ಸ್ವಲ್ಪ ಬಗ್ಗದ್ರು ಬಿದ್ದೋಗ್ತೀನಿ, ಆ ಥರ ಆಗ್ತಾ ಇದೆ. ಈಗೇನಾದ್ರು ತರ ಕೇಳಿದ್ರೆ ಶಿವ ಕೋರ್ಟ್ಗೆ ಹೋಗ್ದೇನೆ ಡೈವರ್ಸ್ ಕೊಟ್ಬಿಡ್ತೈತೆ. ಹಾಲು ಹೊಡೆದೋಗ್ತಾ ಇದ್ರೆ ಬದುಕ್ತು ಬಡ ಜೀವ. ಇಲ್ಲ ಒಂದು 90 ಟೀ ತಗೋಬೇಕು. ನೋಡೋಣ ನಂತರ ತಲೆಕೆಟ್ಟರು ಎಷ್ಟು ಜನ ಇದ್ದಾರೆ ಅಂತ. ಇದೇನು ಬ್ಯಾಗ್ ಒಳಗೆ ಹಾಕೊಂಡು ತಿಂತಿದ್ದೀನಿ ಅಂತ ನೋಡ್ತಿದ್ದೀರಾ ಫ್ರೆಂಡ್ಸ್. ರಾತ್ರಿನೇ ಮಾಯಾ ನನ್ ಗಂಡನ್ಗೋಸ್ಕರನು ಪ್ರಾಣ ಕೊಡಲ್ಲ, ಈ ಬಟಾಣಿಗೋಸ್ಕರ ಪ್ರಾಣ ಕೊಡ್ತೀನಿ ನಾನು. ಮಕ್ಕಳನ್ನ ಸಾಕ್ತಂಗ್ ಸಾಕ್ತಿಯಲ್ಲಪ್ಪ ಗಿಡಗಳನ್ನ. ನೋಡ್ಕೊಂಡು ಹೋಗ್ತಾನಂತೆ. ಮೊದಲು ಮಾತ್ರೆ ತಿನ್ಬೇಕು, ಆಮೇಲೆ ಊಟ ತಿನ್ಬೇಕು. ಒಂದ್ ಮಾತ್ರ ಊಟಕ್ಕೆ ಮುಂಚೆ ಹೇಳಿದವರು ಡಾಕ್ಟ್ರಪ್ಪ. ನಾವು ಇಂಜೆಕ್ಷನ್ ಹಾಸ್ಕೊಂಡು ಮಾತಾಡೋದು ಅದೇ ರೂಢಿ ಆಗ್ಬಿಡ್ತೈತಿ. ಮತ್ತೆ ಹಾಸ್ಕೊಳ್ಳೋದೆ ಮೈಕೈ ನೋವು ಜ್ವರ ಜಾಸ್ತಿ ಇದ್ರೆ ಏನ್ ಮಾಡಕ್ ಆಗ್ತೈತೆ? ಜ್ವರ ಬಂದಿರಲ್ಲ. 4 ಮಾತ್ರ ಕೊಟ್ಟಾರ ಫ್ರೆಂಡ್ಸ್, ಬರೀ ಮೈಕೈ ನೋವು ಜ್ವರಕ್ಕೆ. ಉದ್ದಾರ ಊಟಕ್ಕೆ ಮುಂಚೆ ಒಂದು ಊಟ. ನಿನ್ಗೆ ಎಷ್ಟು ಬೇಗ ಕೂದಲು ಬೆಳಿತೈತಿ, ನನಗಾದ್ರೂ ಕೂದಲು ಬೆಳಿಬಾರ್ದಾ? ನಿಜ ಫ್ರೆಂಡ್ಸ್, ಗುಂಡಾಡ್ಸಿ ಇನ್ನ 4 ದಿನ ಆಗ್ಲಿಲ್ಲ, ಆಗ್ಲಿ ಇಷ್ಟು ಕೂದಲು ಬಂದೈತಿ ಶಿವಾಗೆ. ನಾನು ಶಾಂಪು ಅದು ಇದು ಏರ್ ಪ್ಯಾಕ್ ಹಾಕಿ ತಿಕ್ತಾ ಇರ್ತೀನಿ, ಕೂದಲೇ ಬೆಳೆಯಲ್ಲ. ಬೆಂಡೆಕಾಯಿ ಗೊಜ್ಜು ಸಕ್ಕತ್ತೈತೆ ಫ್ರೆಂಡ್ಸ್. ಗೋಬಿ ಮಂಜೂರಿ ತಿನ್ನಂಗಿಲ್ಲ, ಬ್ಯಾನ್ ಮಾಡ್ತಾರ. ಗೋಬಿ ಬ್ಯಾನ್ ಫ್ರೆಂಡ್ಸ್. ಇನ್ಮೇಲೆ ಗೋಬಿ ಮಂಜೂರಿ ಮನೇಲೆ ಮಾಡ್ಕೊಂಡು ತಿನ್ನೋಣ ನಾವು. ಗೋಬಿ ಮಂಜೂರಿ, ಬಾಂಬೆ ಮಿಠಾಯಿ ಬ್ಯಾನ್ ಆಗಿ ತುಂಬಾ ದಿನ ಆಯ್ತು. ಇಲ್ಲ ಮಾಡ್ತಾರ, ಕೆಮಿಕಲ್ ಹಾಕ್ತಾರಂತೆ. ಸಾಂಬಾರು ಬೆಳ್ಳುಳ್ಳಿ ಹಾಕಿಲ್ಲ ಅಂತ ಒಂಚೂರು ಅನ್ಸಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗೈತೆ. ಒಂದೆರಡು ಸತಿ ಹೋಗಲ್ಲ ಅಂಗಡಿಗೆ. ಒಂದು ವಾರ ಬಾಟ್ಲ ನೀರು ಕುಡ್ದು ನಮ್ಮ ನೀರು ಮೋಟ್ರ್ ನೀರು ಸಪ್ಪೆ ಅನಿಸ್ತೈತೆ ಫ್ರೆಂಡ್ಸ್ ನನಗೆ. ಅದಕ್ಕೆ ಫಿಲ್ಟರ್ ವಾಟರ್ ಅಭ್ಯಾಸ ಮಾಡ್ಕೊಳ್ಳೋಣ ಅಂದ್ರೆ ಶಿವ ಬೇಡ, 20 ರೂಪಾಯಿ ಒಂದು ಬಾಟ್ಲು ಅಂತೈತೆ. 1 ರೂಪಾಯಿ ಕಾಯಿನ ನೀರು 10 ರೂಪಾಯಿ. 3 ಸಪ್ಪೆ ಇರ್ಬೋದು, ಯಾರದೇ ರೂಢಿ ಇರೋದೆ. ಅದೇ ರೂಢಿ ಮಾಡ್ಕೊಳ್ಳೋಣ, ಆರೋಗ್ಯಕ್ಕೆ ಒಳ್ಳೇದು. ಕಂಜಸ್ಕಂಡ ಹಾಯ್ ಫ್ರೆಂಡ್ಸ್, ಈಗ ಸಂಜೆ 5:15 ಆಯಿತು. ಮಧ್ಯಾಹ್ನ 2 ಗಂಟೆಗೆ ಹೊಟ್ಟೆ ತುಂಬ ಊಟ ಮಾಡಿ 4 ಮಾತ್ರ ತಿಂದು ಮಲಗಿದ್ದು, ಎಚ್ಚರನೇ ಆಗಲಿಲ್ಲ. 5 ಗಂಟೆಯಲ್ಲಿ ಹೊಟ್ಟೆ ಒಳಗೆ ಹಿಲಿ ಬಿಟ್ಟಂಗೆ ಆಗ್ತಾಯಿತ್ತು. ಏನು ಹಿಂಗಾಗ್ತಿತ್ತಲ್ಲ ಹೊಸ್ದಾಗಿ ಅನುಭವ ಅಂತ ಎದ್ದು ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಅದು ಹೊಟ್ಟೆ ಹಸಿ ಅಂತ. ಆ ಡಾಕ್ಟ್ರು ನನಗೆ ಮೈಕೈ ನೋವು ಹೋಗ್ಲಿ ಅಂತ ಮಾತ್ರೆ ಕೊಟ್ಟನೋ, ಇಲ್ಲ ಒಂದು ವಾರದಿಂದ ಬೆಟ್ಟ ಹತ್ತಿ ಇಳಿದು ಡಯಟ್ ಮಾಡಿ ಸಣ್ಣ ಆಗಿದ್ದೀನಿ ಅಂತ, ದಪ್ಪ ಆಗಲಿ ಅಂತ, ಹಸುವಾಗಲಿ ಅಂತ ಮಾತ್ರೆ ಕೊಟ್ಟರೆ ಒಂದು ಅರ್ಥ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾಯಿತ್ತು. ಅದಕ್ಕೆ ನಿಧಾನಕ್ಕಿದ್ದು ಸುಸ್ತು ನಾನು ಬೆಟ್ಟ ತಿಳಿದಿದ್ದು ನಮಗೆ ಒಂದಿನೂ ಸುಸ್ತು ಅನಿಸ್ಲಿಲ್ಲ. ಸುಸ್ತು ಸಿಕ್ಕಾಪಟ್ಟೆ ಆಗ್ತಿತ್ತು ನನಗೆ. ಅದಕ್ಕೆ ನಿಧಾನಕ್ಕೆದ್ದು ಮನೆ ಬಾಗಿಲೆಲ್ಲ ಗುಡಿಸಿ ಸ್ವಲ್ಪ ಪಾತ್ರೆ ಎತ್ತು ತೊಳೆದ್ಬಿಟ್ಟು, ಈಗ ನೆನಪಾಯ್ತು ಏನು ತಿನ್ನೋದು, ಸಂಜೆ ಟೈಮ್ ಊಟ ಅಂತೂ ಮಾಡೋಕ್ಕಾಗಲ್ಲ, ಹೊತ್ತು ಮುಳುಗೋ ಟೈಮಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಇದನ್ನೆಲ್ಲ ಚೆನ್ನಾಗಿ ಫಾಲೋ ಮಾಡ್ತೀವಿ ನಾವು. ಅದೇ ಸಂಜೆ ಟೈಮು ಬಜ್ಜಿ, ಪಾನಿಪುರಿ, ಗೋಬಿ ಇವೆಲ್ಲ ಸಿಕ್ಕಿದ್ರೆ ಚೆನ್ನಾಗಿ ಬಾರಿಸ್ತೀವಿ. ಆ ಥರ ಏನು ಮಾಡೋಕ್ಕಾಗಲ್ಲ. ಈಗ ಹೊರಗಡೆ ಫುಡ್ ಕೇಳಿದ್ರೆ ಶಿವ ತಂದ್ಕೊಡೋದು ಇಲ್ಲ. 1-2 ದಿನ ನಾನು ಸ್ವಲ್ಪ ಸುತ್ತಾಸ್ಕೊಂಡ್ಮೇಲೆ ಆಮೇಲೆ ಪಾನಿಪುರಿ ನಾನೇ ಮಾಡ್ತೀನಿ ಮನೇಲಿ. ಹೆಂಗಿದ್ರು ಪೇಸ್ಟ್ ಇದೆಯಲ್ಲ, ಅದಕ್ಕೋಸ್ಕರ ವೆಯ್ಟಿಂಗ್ ಒಂದು ಸ್ವಲ್ಪ ಸ್ಟಡಿಯಾಗಿ ಆಮೇಲೆ ಮಾಡ್ಕೊಳ್ವಾ ಅಂತ. ಈಗ ಟೀ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್. ಬೆಳಗ್ಗೆ ತಂದು ಕೊಟ್ಟಿದ್ದು ಶಿವ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಮಾತ್ರೆ ತಿಂದ್ಬಿಟ್ಟು ಮಲ್ಕೊ ಅಂತ. ಅದನ್ನು ಈಗ ಮಾಡ್ಕೊಳ್ತಾ ಇದ್ದೀನಿ. ಅದು ನಿಮ್ಗೆ ಅನ್ಕೋಬೋದು ಯಾವತ್ತೂ ಟೀ ಕಾಫಿ ಕುಡಿಯಲ್ವಲ್ಲ ಅಂತ. ಅದಕ್ಕೊಂದು ಇದಿದೆ, ನಾನು ಟೀ ಮಾಡೋ ಸ್ಪೆಷಾಲಿಟಿನೇ ಬೇರೆ. ಮಾಮೂಲಿ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತೀನಿ, ಅದು ತಿನ್ನೋದೇ ಬೇರೆ. ಟೀನಾ ತಿನ್ನೋದು ಅನ್ಕೊಳ್ತಾ ಇದ್ದೀರಾ? ಅದು ಹೆಂಗಂತ ತೋರಿಸ್ತೀನಿ ಬನ್ನಿ. ಮಾಮೂಲಿ ಎಲ್ಲರ ಮನೇಲೂ ಟೀ ಹೆಂಗೆ ಮಾಡ್ಕೊಳ್ತೀರೋ ಹಂಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಶುಂಠಿ ಏಲಕ್ಕಿ ಏನೇನೋ ಹಾಕ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಕೈಕಾಲು ಸಪೋರ್ಟ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಸುಮ್ಮನೆ ನಿಂತಿದ್ದೀನಿ ಅಷ್ಟೇ. ಒಂದು ಗ್ರಿಪ್ಪಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಬಗ್ಗಿದ್ರು ಬಿದ್ದೋಗ್ತೀನಿ, ಆ ಥರ ಆಗ್ತಾಯಿದೆ. ಮಾತ್ರೆಗಳು ತುಂಬ ಸ್ಟ್ರಾಂಗ್ ಆಗಿದೆ ಫ್ರೆಂಡ್ಸ್. ರೆಡ್ ಲೇಬಲ್ ಶಿವಾಗೂ ಮಾಡ್ಕೊಳ್ತಾ ಇದ್ದೀನಿ ಟೀ. ಒಬ್ಬಳೆ ಟೀ ಕುಡಿಯೋಕೆ ಮನಸ್ಸಾಗಲ್ಲ. 1/4 ಲೀಟ್ರ್ ಆದರೆ ಸಾಕು ಫ್ರೆಂಡ್ಸ್ ಒನ್ ಟೈಮ್ಗೆ. ರಾತ್ರಿ ಊಟಕ್ಕಂತೂ ಚಿಂತೆ ಇಲ್ಲ ಫ್ರೆಂಡ್ಸ್, ಮಧ್ಯಾಹ್ನನೇ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ 1 ಇಡೀ ಅನ್ನ ಮಾಡಿಟ್ಬಿಟ್ರೆ ಸಾಕು. 1 ಇಡೀ ಏನು ಸಾಕಾಗುತ್ತೆ ಅಂದ್ಕೊಳ್ತಾ ಇದ್ದೀರಾ? ಮುದ್ದೆ ತಿನ್ಬಿಟ್ಟು ಅದ್ರ ಮೇಲೆ 1 ಇಡೀ ಅನ್ನ ಸಾಕು ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಮಿಸ್ಟೇಕ್ ಮಾಡಿಕೊಂಡೆ, ಹಾಲು ಮತ್ತು ಟೀ ಪುಡಿ ಥರ ಕೇಳಿದೆ, ಸಕ್ಕರೆ ಥರ ಕೇಳಲಿಲ್ಲ. ಈಗೇನಾದ್ರು ಥರ ಕೇಳಿದ್ರೆ ಶಿವ ಕೋರ್ಟ್ಗೆ ಹೋಗ್ದೇನೆ ಡೈವರ್ಸ್ ಕೊಟ್ಬಿಡ್ತೈತೆ. ಕೆಲಸದಿಂದ ಸುಸ್ತಾಗಿ ಬಂದಿರ್ತೈತೆ, ಸಂಜೆ ಕೆಲಸ ಹೇಳಿದ್ರೆ ಶಿವ ಕೋಪ ಬರ್ತೈತೆ. ಅದಕ್ಕೆ ಮಾದೇಶ್ವರ ಬೆಟ್ಟದಿಂದ ಕಲ್ಸಕ್ಕರೆ ತಂದಿದ್ದೀನಲ್ಲ ಫ್ರೆಂಡ್ಸ್, ಇದು ಹಾಕ್ಬಿಟ್ಟು ಟೀ ಮಾಡೋಣ, ನೋಡೋಣ ಹೆಂಗೆ ಬರ್ತೈತು ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಒಡ್ಕೊಳ್ತಾ ಇದ್ರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್.
ದೇವ್ರ ಮೇಲೆ ಭಾರ ಹಾಕಿ ಕಲ್ಸಕ್ರೆ ಹಾಕಿದ್ದೀನಿ ಫ್ರೆಂಡ್ಸ್. ಟೀ ಹೆಂಗಾಗುತ್ತೋ ಗೊತ್ತಿಲ್ಲ. ಅಂದರೆ ನಿಂಬೆ ಜ್ಯೂಸ್ಗೆಲ್ಲ ಕಲ್ಸಕ್ರೆ ಹಾಕಿ ಮಾಡೋದು ನೋಡಿದ್ದೀನಿ. ಟೀಗೆ ಫಸ್ಟ್ ಟೈಮು ನಾನೇ ಟ್ರೈ ಮಾಡ್ತಾಯಿದ್ದೀನಿ ಅನ್ನಿಸ್ತಿದೆ. ಹಾಲು ಒಡೆದೋಗದೆ ಇದ್ದರೆ ಬದುಕ್ತು ಬಡ ಜೀವ, ಇಲ್ಲಾಂದ್ರೆ ಹಿಂಗೆ ನಡಿಗೆ ಬಿದ್ದು ಒದಾಡಬೇಕಾಗ್ತಿದೆ. ಇದೇ ಕೈಯಲ್ಲಿ ಅನ್ನಕ್ಕೂ ಇಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಅಡುಗೆ ಮನೆಗೆ ಬರೋ ಪೇಷನ್ಸ್ ಇಲ್ಲ. ಟೀ ಕುಡಿದು ಮ್ಯಾಕ್ಸಿಮಮ್ ಒಂದು 2 ಅವರ್ ಆದರೂ ರೆಸ್ಟ್ ಮಾಡಬೇಕು, ಆ ಥರ ಆಗ್ತಿದೆ. ಈಗಲೇ ಅನ್ನ ಮಾಡಿಟ್ಬಿಟ್ರೆ ಮುದ್ದೆ ಸಾಂಬಾರು ಪಲ್ಯ ಅನ್ನ ಎಲ್ಲ ಇರ್ತೈತೆ. ಯಾವಾಗ ಬೇಕಾದರೂ ನಮಗೆ ಹೊಟ್ಟೆ ಹಸ್ದಾಗ ಎದ್ದು ತಿನ್ಕೋಬೋದು ಅಂತ ಹಿಂಗೆ ಮಾಡಿದ್ದೀನಿ ಪ್ಲ್ಯಾನ್ ಫ್ರೆಂಡ್ಸ್. ಹಾಲು ಹೊಡೆದೋಯ್ತಾ? ಹೊಡೆದೋಗ್ಲಿಲ್ಲ, ಬದುಕ್ತು ಬಡಜೀವ. ಮತ್ತು ಇನ್ನೊಂದು ಫ್ರೆಂಡ್ಸ್, ಸಕ್ಕರೆ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಅದೊಂಥರ ಮಕ್ಕೊಡ್ದಂಗೆ ಆಗ್ತೈತೆ, ಟೀ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಭಯ ಏನಂದರೆ ಜಾಸ್ತಿ ಹೊತ್ತು ಕುದಿಸ್ತಾ ಇದ್ರೆ ಒಡೆದೋಗ್ಬಿಡುತ್ತೇನೋ ಕಲ್ಸಕ್ರೆ ಅಂತ ಭಯ ಅಷ್ಟೇ. ಸ್ವಲ್ಪನೇ ಟೀ ಇದ್ದರೂ ಈ ಥರ ದೊಡ್ಡ ಗ್ಲಾಸ್ ತಗೋಬೇಕು ಫ್ರೆಂಡ್ಸ್, ಸಾಕು. ಒಂದು 90 ಟೀ ತಗೋಬೇಕು. ಎಸ್ ಫ್ರೆಂಡ್ಸ್, 90 ಟೀ ತಗೋಬೇಕು. ಅದ್ರ ಜೊತೆಗೆ 1 ಸ್ಪೂನ್ ತಗೋಬೇಕು. ಮೊದಲು ಅನ್ನನ ಸಿಮ್ಮಲ್ಲಿ ಇಕ್ಬೇಕು ಫ್ರೆಂಡ್ಸ್. ಈ ಟೀ ಏನು ಸ್ಪೂನ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ನನಗೆ ಚಿಕ್ಕ ವಯಸ್ಸಿಂದ ಒಂದು ಸೂಪರಾಗಿ ಇಷ್ಟ ಆಗುವಂಥ ರೆಸಿಪಿ. ಕಡಲೆಪುರಿ ಹಾಕೊಂಡು ತಿನ್ನೋದು ಟೀಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗೆ. ಇದ್ರ ಜೊತೆ ಚೋಚ ಬಟಾಣಿ ಎಲ್ಲ ಮಿಕ್ಸ್ ಇರೋದನ್ನ ಹಾಕ್ಕೊಂಡು ತಿಂದರೆ ಸೂಪರ್ ಇರ್ತಿದೆ. ನಾನು ಟೀ ಕುಡಿಯೋದಕ್ಕೆ ರೀಸನ್ನೇ ಇದು. ಇವತ್ತು ಕಡಲೆಪುರಿ ಇರೋದ್ರಿಂದನೇ ಟೀ ಕುಡಿತಾ ಇದ್ದೀನಿ. ಮತ್ತು ಬೆಳಗ್ಗೆ ಹೊತ್ತು ಟೀ ಮಾಡಿದಾಗ ನಮ್ಮ ಮನೇಲಿ ರಾತ್ರಿ ಹೊತ್ತು ಚಪಾತಿ ಮಾಡಿರ್ತಿದ್ರಲ್ಲ, ಚಪಾತಿ ಮಿಕ್ಕಿದ್ರು ಅಷ್ಟೇ ಟೀನಲ್ಲಿ ಬ್ರೆಡ್ ಥರ ಹಚ್ಕೊಂಡು ತಿಂತಿದ್ವಿ. ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ಮತ್ತು ಪಾರ್ಲೆಜಿ ಬಿಸ್ಕೆಟು, ಈಗೆಲ್ಲ ಹೊಸ ಬಿಸ್ಕೆಟ್ ಬಂದಿದೆ. ನಮಗೆ ಪಾರ್ಲೆಜಿನೇ ದೊಡ್ಡದು. ಆ ಬಿಸ್ಕೆಟ್ನ ಪೀಸ್ ಮಾಡಿ ಹಾಕಿ ಗಟ್ಟಿ ಮಾಡಿಬಿಡ್ತಿದ್ವಿ ಟೀ ಒಳಗಡೆ ಹಾಕಿ, ಅದನ್ನು ತಿಂತಾಯಿದ್ದು. ಇವಾಗ ಆ ಥರ ಎಲ್ಲ ತಿನ್ನೋಕ್ಕೆ ಆಗಲ್ಲ. ಕಡಲೆಪುರಿ ಮಾತ್ರ ತಿಂತೀನಿ. ಚೋಚ ಸಹ ಮಿಕ್ಸ್ ಹಾಕೋಬೇಕು ಫ್ರೆಂಡ್ಸ್, ಇದ್ರೊಳಗೆ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತೈತೆ. ಯಾರಿಗಾದ್ರೂ ಇದು ಗೊತ್ತಿಲ್ಲ ಅಂದರೆ, ತುಂಬ ಜನಕ್ಕೆ ಗೊತ್ತು 90s ಕಿಡ್ಸ್ಗೆ, ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ, ಸೂಪರ್ ಇರುತ್ತೆ. ಯಾರಿಗಾದ್ರೂ ಇಡಿಸ್ಲಿಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನೀವು ಏನು ಹೆಚ್ಚು ಕಡಿಮೆ ಆದರೆ ನನ್ನ ಮೇಲೆ ಆಮೇಲೆ ಈ ಥರ ಮಾಡಿ ಕಡಲೆಪುರಿ ಎಲ್ಲ ಮೆತ್ತಗಾಗಬೇಕು ಟೀ ಒಳಗೆ, ಬಿಸಿ ಟೀ ಒಳಗೆ. ಮತ್ತು ಇದನ್ನು ಡೈಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಕಡಲೆಪುರಿ ಜಾಸ್ತಿ ತಿಂದರೆ ಮೈಯಲ್ಲಿ ರಕ್ತದಂಶ ಕಡಿಮೆ ಆಗ್ತೈತೆ. ಸೂಪರ್ ಐತೆ. ಯಾರಿಗೆಲ್ಲ ಈ ಥರ ಇಷ್ಟ ಕಾಮೆಂಟ್ ಮಾಡಿ ನೋಡೋಣ. ನಂತರ ತಲೆಕೆಟ್ಟರು ಎಷ್ಟು ಜನ ಇದ್ದಾರೆ ಅಂತ. ಇದೇನು ಬ್ಯಾಗ್ ಒಳಗೆ ಹಾಕೊಂಡು ತಿಂತಿದ್ದೀನಿ ಅಂತ ನೋಡ್ತಿದ್ದೀರಾ ಫ್ರೆಂಡ್ಸ್. ಅದು ಗ್ರೀನ್ ಕಲರ್ ಬಟಾಣಿ ಅಂದರೆ ನನಗೆ ಫೇವ್ರೇಟ್ ಚಿಕ್ಕ ವಯಸ್ಸಿಂದ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕಡಲೆಪುರಿ ಒಳಗೆ ಒಂದು ಸ್ವಲ್ಪ ಇಟ್ಟಿದ್ದೆ. ರಾತ್ರಿನೇ ಮಾಯ ಗೊತ್ತಲ್ಲ, ನಮ್ಮ ಮನೇಲಿ ಕಳ್ರೊಬ್ರು ಇದ್ದಾರೆ, ತಿಂಡಿ ಕಳ್ರು. ಅದಕ್ಕೆ ನಾನೇ ತಿಟ್ಟಿರೋ ಕಡಲೆಪುರಿ ನಾನೇ ತಿಟ್ಟಿರೋ ಬಟಾಣಿ ತಿಂದರೆ ನಾನು ಬಿಡ್ತೀನಾ? ಕಡಲೆಪುರಿಲಿರೋದು ಹಾಯ್ಕೊಂಡು ತಿಂತೀನಿ ಅಷ್ಟೇ. ಇದರಲ್ಲಿರೋದು ನಮಗೆ ಮಾತ್ರ ಫ್ರೆಂಡ್ಸ್. ಅಂದರೆ ಕೊಡಬೇಕಾದವ್ರಿಗೆಲ್ಲ ಕವರ್ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ಇನ್ನು ಒಬ್ಬರು ಪ್ಯಾಕಿಂಗ್ ಮಾತ್ರ ಇಲ್ಲ ಐತೆ, ಸಂಜೆ ಕೊಡಬೇಕು. 4 ಜನ ಕೊಟ್ಟೆ ಅಷ್ಟೇ ಫ್ರೆಂಡ್ಸ್. ಆದರೆ ಅಷ್ಟೇ ಜನ ಪರಿಚಯ ಇರೋದಿಲ್ಲ ಅದಕ್ಕೆ. ಈ ಬಟಾಣಿ ಅಂದರೆ ಫ್ರೆಂಡ್ಸ್ ಏನಕ್ಕೋಸ್ಕರ ಪ್ರಾಣ ಕೊಡ್ತೀಯ ಅಂದರೆ, ನನ್ನ ಗಂಡನಿಗೋಸ್ಕರನೂ ಪ್ರಾಣ ಕೊಡಲ್ಲ, ಈ ಬಟಾಣಿಗೋಸ್ಕರ ಪ್ರಾಣ ಕೊಡ್ತೀನಿ ನಾನು. ಅಷ್ಟು ಇಷ್ಟ. ಯಾಕಪ್ಪ ಇಷ್ಟೊತ್ತಾಯ್ತು ಬಂದಿಲ್ಲ? ಚೆನ್ನಾಗಿ ಕುಡಿಸ್ಬೇಕಪ್ಪ ನೀರು. ಹಾಕಿದ್ನೆ ಗಿಡಗಳ ನೀರು ಕುಡಿಸ್ತಾ ಇದ್ದ. ಅಯ್ಯಯ್ಯೋ, ಮಕ್ಕಳನ್ನ ಸಾಕ್ತಂಗೆ ಸಾಕ್ತಿಯಲ್ಲಪ್ಪ ಗಿಡಗಳನ್ನ. ಅಲ್ಲ ಹೋಗ್ಲಿ ಬಾಪ, ಟೀ ಬಿಸಿ ಮಾಡ್ಕೊಡ್ಲಾ? ಬಡಪ್ಪ ಹೀಗೆ ಇವಾಗ ಮಾಡೋ ಸ್ಟೈಲು. ತಲೆ ಕೂದ್ಲು ದಿನಕ್ಕೆ ಒಂದು 20 ಸತಿ ತಲೆ ಬಿಟ್ಕೋತಾ ಇದ್ದೆ. ಬಿಸಿ ಪಪ್ಪಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತವ್ರೆ ಶಿವಣ್ಣ ಥರನೇ ಕಾಣಿಸ್ತಾ ಇಲ್ಲ ಅಂತ. ನಗ್ಬಾರ್ದಾ? ಆಯಿತು. ನಾವು ನಮ್ಮ ಫ್ರೆಂಡ್ಸ್ ನಗ್ತಾ ಇಲ್ಲ, ಶಿವಣ್ಣ ಥರನೇ ಕಾಣಿಸ್ತಾ ಇಲ್ಲ ಅಂತ ನಾವೆಲ್ಲ ಕನ್ಫ್ಯೂಸ್ ಆಗಿದ್ದೀವಿ ಅಷ್ಟೇ.
ದೇವ್ರ ಶಾಪ ಕೊಡ್ತೈತೆ ಅಂತನಾ? ಆಯಿತು ನಗಬೇಡಿ ಫ್ರೆಂಡ್ಸ್, ಬಿ ಸೀರಿಯಸ್. ಅಪ್ಪಿ ಎಲ್ಲರೂ ಶಿವಣ್ಣ ಶರ್ಟು ಉಲ್ಟಾ ಹಾಕ್ಕೊಂಡೈತೆ ಅಂತವ್ರೆ. ಉಲ್ಟಾನ ಅದು ಫ್ರೆಂಡ್ಸ್, ನಿಜವಾಗ್ಲೂ ಅದು ಉಲ್ಟಾನ ಸೀದಾರ ನನಗೂ ಗೊತ್ತಾಗ್ತಾ ಇಲ್ಲ. ಹೆಂಗೋ ಒಂದು ಹಾಕೋ ಅಂತ ಕೊಟ್ಟಿದ್ದೀನಿ. ಎರಡು ಕಡೆ ಒಂದೇ ಥರ ಐತೆ ಅಡಿಗಾಸ್ ಶರ್ಟ್ ಅದು. ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ರಾತ್ರಿ 9 ಗಂಟೆಗೆ ಊಟ ಎಲ್ಲ ಮುಗಿಸಿ ಮಿಕ್ಕಿದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಶಿವ ಕೈಲಿ ಮೊಸರು ತರಿಸಿದೆ, ಅದು ಯಾಕಂದರೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಮಾತ್ರ ರೇಷನ್ ಅಕ್ಕಿನೇ ಸೂಪರಾಗಿರುತ್ತೆ. ಮೊಸರನ್ನಕ್ಕೆ ಮಾತ್ರ ರಾತ್ರಿಯಲ್ಲೇ ಮಿಕ್ಸ್ ಮಾಡಿ ಇಟ್ಬಿಟ್ಟು ತಿನ್ನೋಕೆ ನಂಗೆ ತುಂಬ ಇಷ್ಟ. ಸ್ವಲ್ಪ ನೀರು ಹಾಕ್ಕೊಂಡು 1/4 ಲೀಟ್ರ್ ಮೊಸರು ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಬೇಕು. ಟೇಸ್ಟ್ ಬೇಕು ಅಂದರೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟಿದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ತಿನ್ನೋಕ್ಕೆ. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್, ಬಾಯ್.